ಗ್ಯಾರಂಟಿ ಅಕ್ರಮಗಳಿಗೆ ಬೀಳುತ್ತಾ ಕಡಿವಾಣ ಅನ್ನುವಂಥ ಪ್ರಶ್ನೆ ಈಗ ಉದ್ಭವ ಆಗಿದೆ. ಗೃಹ ಜ್ಯೋತಿ ಅಕ್ರಮಕ್ಕೆ ಬ್ರೇಕ್ ಹಾಕ್ತಾರಾ ಸಿಎಂ ಡಿಕೆ ಶಿವಕುಮಾರ್? ಈ ಹಿಂದೆ ಕೂಡ ಡಿಸಿಎಂ ಸ್ಥಾನದಲ್ಲಿದ್ದಂತಹ ಸಂದರ್ಭದಲ್ಲೂ ಕೂಡ ಗ್ಯಾರಂಟಿಗಳಲ್ಲಿ ತುಂಬಾ ಅಕ್ರಮ ಆಗ್ತಾ ಇದೆ, ಅದರ ಪರಿಷ್ಕರಣೆ ಮಾಡ್ತೀವಿ ಅಂತ ಹೇಳಿದ್ರು. ಈಗ ಅಧಿಕಾರ ಸಿಕ್ಕಿದೆ, ಸಿಎಂ ಆಗಿದ್ದಾರೆ, ಈಗ ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ಫಿಕ್ಸ್ ಹಾಗಾದ್ರೆ ಅನ್ನುವಂಥ ಪ್ರಶ್ನೆಗಳು ಉದ್ಭವ ಆಗ್ತಿದೆ. ಗೃಹ ಜ್ಯೋತಿ ಅಕ್ರಮ ತಡೆಗೆ ಕಠಿಣ ಕ್ರಮವನ್ನ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಸರ್ಕಾರದ ಹಣ ದುರುಪಯೋಗ ಆಗಬಾರದು ಅನ್ನುವಂಥ ನಿಟ್ಟಿನಲ್ಲಿ ಪರಿಷ್ಕರಣೆ ಮಾಡ್ತೀವಿ ಅಂತ ಸಿಎಂ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಗೃಹ ಜ್ಯೋತಿ, ಗೃಹ ಲಕ್ಷ್ಮಿ ಬಗ್ಗೆ ಮಾಹಿತಿಯನ್ನ ಸಂಗ್ರಹ ಮಾಡಲಾಗ್ತಾ ಇದೆ. ಒಬ್ಬರ ಹೆಸರಲ್ಲಿ 2ರಿಂದ 3 ಜನ ಹಣವನ್ನ ತಿಂತಾ ಇದ್ದಾರೆ. ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಗ್ಯಾರಂಟಿ ಪರಿಷ್ಕರಣೆ ಮಾಡ್ತೀವಿ. ಗ್ಯಾರಂಟಿಗಳು ಪರಿಷ್ಕರಣೆ ಆಗತ್ತಾ ಅನ್ನೋ ಪ್ರಶ್ನೆಗೆ ಸಿಎಂ ಡಿಕೆ ಶಿವಕುಮಾರ್ ಉತ್ತರವನ್ನು ಕೊಟ್ಟಿದ್ದಾರೆ. 200 ಯೂನಿಟ್ ಅಂತ ಮನೆಗೆ ಪಡೆದು ವಾಣಿಜ್ಯಕ್ಕದನ್ನ ಬಳಕೆ ಮಾಡ್ತಾ ಇದ್ದಾರೆ ಕೆಲವರು. ಇನ್ನೊಬ್ರು ಒಬ್ಬೊಬ್ಬರ ಹೆಸರಲ್ಲಿ 5ರಿಂದ 6 ಮೀಟರ್ ಇದೆ. ಇದ್ರ ಬಗ್ಗೆ ಮಾಹಿತಿ ನಮಗೆ ಬೇಕು, ಹೀಗಾಗಿ ಇದಕ್ಕಾಗಿ ನಾವು ಫೋನ್ ನಂಬರ್ ಸೇರಿ ಎಲ್ಲಾ ಮಾಹಿತಿಯನ್ನ ಪಡ್ಕೊಳ್ತೀವಿ ಅಂತ ಸಿಎಂ ಡಿಕೆ ಶಿವಕುಮಾರ್ ಅವರು ಇವತ್ತು ನಡೆದಂತಹ ಸಭೆಯ ಬಳಿಕ ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸುವಂತಹ ಸಂದರ್ಭದಲ್ಲಿ ಇವೆಲ್ಲ ವಿಚಾರವನ್ನ ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ಎಸ್ಪೆಷಲಿ ಗ್ಯಾರಂಟಿಗಳಲ್ಲಿ ಗೃಹ ಜ್ಯೋತಿ ಮತ್ತು ಗೃಹ ಲಕ್ಷ್ಮಿ. ಸೊ ಇಲ್ಲಿ ಗೃಹ ಲಕ್ಷ್ಮಿಯಲ್ಲಿ ಸಾಕಷ್ಟು ಜನರು ಸಾವನ್ನಪ್ಪಿದ್ದಾರೆ, ಆದರೂ ಕೂಡ ಅವರ ಹೆಸರಿಗೆ ದುಡ್ಡು ಹೋಗ್ತಿದೆ. ಸತ್ತವರ ಹೆಸರಲ್ಲೂ ಕೂಡ ಹಣವನ್ನ ಪಡ್ಕೊಳ್ತಾ ಇದ್ದಾರೆ. ಇದೆಲ್ಲದರ ನಿಟ್ಟಿನಲ್ಲಿ ಗ್ಯಾರಂಟಿ ಪರಿಷ್ಕರಣೆ ಪಕ್ಕಾ ಅಂತ ಹೇಳಿದ್ದಾರೆ. ಇಲ್ಲ, ಪರೀಕ್ಷಣೆ ಮಾಡ್ತಾ ಇಲ್ಲ. ಕೆಲವರು ಏನಾಗಿದೆ, ಈ ಫೋನ್ ನಂಬರು ಡೀಟೇಲು ಕೆಲವರೆಲ್ಲ ಕಮರ್ಷಿಯಲ್ ಮಾಡಿಕೊಂಡು 200 ಯೂನಿಟ್ ಅಂತ ರೆಸಿಡೆಂಟ್ ತೊಗೊಂಡು ಕಮರ್ಷಿಯಲ್ ಮಾಡ್ತಾವ್ರೆ, ಅಂಗಡಿಗಳು ಅವು ಇವೆಲ್ಲ. ಅವೆಲ್ಲ ಸುಮಾರು ಅರ್ಜಿಗಳೆಲ್ಲ ಬಂದ್ಬಿಟ್ಟಿದೆ ಬೇರೆಯವರೆಲ್ಲ. 1,60,00,000 ಅಷ್ಟು ಜನ 200 ಯೂನಿಟು ತೊಗೋತಾ ಇದ್ದಾರೆ. ಯಾರು ಎಲಿಜಿಬಿಲಿಟಿ ಇದ್ದಾರೆ, ಯಾರು ಪಾಪ ಮನೆ ವಾಸ ಮಾಡ್ತಾರೆ ಅವ್ರು ತೊಗೊಳ್ಳಿ, ಏನು ತೊಂದರೆ ಇಲ್ಲ. ಬಟ್ ಯಾರು ತೊಗೋತಾ ಇದ್ದಾರೆ ಅಂತ ಅವ್ರು ನಮಗೆ ಡೀಟೇಲ್ ಬೇಕಲ್ಲ. ಯಾಕೆಂದರೆ ಒಬ್ಬೊಬ್ಬರ ಹೆಸರಲ್ಲಿ 5-6 ಮೀಟ್ರ್ಗಳಿದೆ, 5-6-7-8 ಮೀಟ್ರ್ಗಳಿದೆ. ಯಾರು ಬಾಡಿಗೆ ಮನೆಯವ್ರದಾರ, ಹೊರಗಡೆ ರಾಜ್ಯವನೋ, ಏನು ಕತೆನೋ, ಏನು ಎತ್ತ, ಅವ್ನು ನಮ್ಮ ರಾಜ್ಯವನೋ ಇಲ್ವೋ, ಇವೆಲ್ಲ ಕೂಡ ಬೇಕಲ್ಲ ಮಾಹಿತಿ ಸರ್ಕಾರಕ್ಕೆ. ಸೊ ಆ ಮಾಹಿತಿಯನ್ನು ನಾವೆಲ್ಲ ಪಡ್ಕೊಳ್ತಾ ಇದ್ದೀವಿ. ಅವ್ನ ಫೋನ್ ನಂಬರ್ ಏನು, ಅವ್ನು ಕರೆಕ್ಟಾಗಿ ಉಪಯೋಗ ಆಗ್ತಾಯಿದೆ, ಅವ್ನು ಯಾರೋ ಬಾಡಿಗೆ ಕೊಟ್ಟವನ, ಏನು ಎತ್ತ ಅಂತ ಬೇಕು. ಆಮೇಲೆ ಕೆಲವರು ಈಗ 120 ಕೋಟಿ ರೂಪಾಯಿ ಈಗ ನಮಗೆ ಇದಾಯಿತು ಎಲ್ಲ. ಕೆಲವರೆಲ್ಲ ಸತ್ತವರೆಲ್ಲ ಕೆಲವರು ಡ್ರಾ ಮಾಡ್ಕೊಬಿಟ್ಟಿದ್ದಾರೆ ನಮ್ಮ ಮನೆಯವರು. ಸೊ ಅದಕ್ಕೆ ಚೆಕ್ ಇರಬೇಕಲ್ಲ, ಯಾರ ರೆಸ್ಪಾನ್ಸಿಬಿಲಿಟಿ, ಯಾರು ಸತ್ತೋ ಅಂದ ತಕ್ಷಣ, ಯಾರ ಊರಲ್ಲಿ ಸತ್ತರೋ ಅಂದ ತಕ್ಷಣ, ಯಾರ ವಿಲೇಜ್ ಅಕೌಂಟೆಂಟೋ, ಅವ್ನು ರೆವಿನ್ಯೂ ಇನ್ಸ್ಪೆಕ್ಟ್ರೋ, ಇಲ್ಲಾಂದರೆ PDOನೋ, ಇಂಥವ್ರು ಸತ್ತಿದ್ದಾರೆ, ಇಂಥವ್ರು ಮಾಡಿದ್ದಾರೆ ಅಂತ ಮಾಹಿತಿ ಎಲ್ಲ ಕೊಡಬೇಕಲ್ಲ. ಅವ್ರ ಕುಟುಂಬದವ್ರು ಕೊಡಬೇಕಲ್ಲ, ಅವ್ರಿಗೂ ಭಯ ಇರಬೇಕಲ್ಲ. ಡ್ರಾ ಮಾಡೋದು ಇವೆಲ್ಲ ಕೂಡ ಮಾಡಬಾರ್ದಲ್ಲ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ. ಕಾರ್ತಿಕ್, ಈ ಹಿಂದೆ ಕೂಡ ಡಿಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆಗಿದ್ದಾಗಲೂ ಕೂಡ ಇದೇ ವಿಚಾರವನ್ನ ಮೆನ್ಷನ್ ಮಾಡ್ತಾ ಇದ್ರು ಪದೇ ಪದೇ. ಏನಪ್ಪಾ ಅಂತಂದ್ರೆ ಗೃಹಲಕ್ಷ್ಮಿ ಹಣ ದುರ್ಬಳಕೆ ಆಗ್ತಿದೆ, ಗೃಹ ಜ್ಯೋತಿ ಯೋಜನೆಯನ್ನು ಕೂಡ ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ ಅಂತ. ಹಾಗಾದ್ರೆ ಪರಿಷ್ಕರಣೆ ಪಕ್ಕಾನ? ಹಾಗಾದ್ರೆ ಧನುಶ್ರೀ, ಪ್ರಮುಖವಾಗಿ ಇವತ್ತು ಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿರುವಂಥ ವಿಚಾರವನ್ನು ನೋಡ್ತಾ ಹೋದರೆ, ಗ್ಯಾರಂಟಿ ಯೋಜನೆಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಇರ್ಬೋದು, ಹಾಗೆ ಗೃಹ ಜ್ಯೋತಿ ಯೋಜನೆ ಇರ್ಬೋದು, ಈ ಯೋಜನೆಯ ಫಲಾನುಭವಿಗಳ ಪರಿಷ್ಕರಣೆಯನ್ನು ಸರ್ಕಾರ ಮಾಡುತ್ತೆ ಅನ್ನೋದು ಖಾತರಿ ಆಗ್ತಾ ಇದೆ. ಈ ಹಿಂದೆ ದೇವನಹಳ್ಳಿಯಲ್ಲಿ ನಡೆದಂಥ ಕಾಂಗ್ರೆಸ್ನ ಒಂದು ಸಭೆಯಲ್ಲಿಯೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆಕ್ಷೇಪಣೆಗಳು ವ್ಯಕ್ತವಾಗ್ತಾ ಇತ್ತು. ಗೃಹಲಕ್ಷ್ಮಿ ಮತ್ತು ಗೃಹ ಜ್ಯೋತಿ ಯೋಜನೆಯನ್ನು ಅರ್ಹರಲ್ಲದೆ ಇರತಕ್ಕಂಥವರು ಕೂಡ ಪಡೆದುಕೊಳ್ತಾ ಇದ್ದಾರೆ ಅನ್ನುವಂಥ ರೀತಿಯಲ್ಲಿ ಅಭಿಪ್ರಾಯಗಳು ಸಂಗ್ರಹ ಆಗಿತ್ತು. ಅವತ್ತಿನ ಸಿಎಂ ಸಿದ್ದರಾಮಯ್ಯನವರು ಈ ವಿಚಾರವಾಗಿ ಸಮ್ಮತಿಯನ್ನು ಕೂಡ ಸೂಚಿಸಿದ್ರು. ಅದನ್ನು ಪರಿಷ್ಕರಣೆ ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಅಂದಿನ ಸಭೆಯಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿತ್ತು. ಅದರ ಮುಂದುವರೆದ ಭಾಗ ಎನ್ನುವಂತೆ ಈಗ ಸಿಎಂ ಆಗಿರುವಂಥ ಡಿಕೆ ಶಿವಕುಮಾರ್ ಅವರು ಇವತ್ತಿನ ಒಂದು ಪತ್ರಕರ್ತರು ಕೇಳಿದಂಥ ಪ್ರಶ್ನೆಗೂ ಕೂಡ ಅದೇ ರೀತಿಯಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಪ್ರಮುಖವಾಗಿ ಅವರು ಹೇಳಿರುವಂಥದ್ದು, ಈ ಒಂದು ಯೋಜನೆಯಲ್ಲಿ ಅರ್ಹರಲ್ಲಿರ್ತಕ್ಕಂಥವರು ಕೂಡ ಯೋಜನೆಯ ಫಲಾನುಭವಿಗಳಾಗಿದ್ದಾರೆ, ಅದನ್ನು ನಾವು ಪತ್ತೆ ಹಚ್ಚಬೇಕಾಗಿದೆ. ಹೊರ ರಾಜ್ಯದವರು ಕೂಡ ಈ ಯೋಜನೆಯ ಲಾಭವನ್ನು ಪಡೆದುಕೊಳ್ತಾರೆ, ಅದೆಲ್ಲವನ್ನು ಕೂಡ ನಾವು ಗಮನಿಸಬೇಕು. ಆ ಒಂದು ಹಿನ್ನೆಲೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಪರಿಷ್ಕರಣೆ ಅಂದರೆ ಫಲಾನುಭವಿಗಳ ಅರ್ಹತೆಯ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಿಷ್ಕರಣೆಯನ್ನು ಮಾಡ್ತೇವೆ ಅನ್ನುವಂಥ ಅರ್ಥದಲ್ಲಿ ಇವತ್ತು ಡಿಕೆ ಶಿವಕುಮಾರ್ ಅವರು ಮಾತಾಡಿರುವಂಥದ್ದು. ಇಲ್ಲಿ ಗಮನಿಸಬೇಕು, ಈ ಗೃಹ ಜ್ಯೋತಿ ಯೋಜನೆಯನ್ನು 200 ಯೂನಿಟ್ ಏನು ಹೊರಗೆ ಅವ್ರಿಗೆ ಫಲಾನುಭವಿಗಳಿಗೆ ಲಭ್ಯ ಇದೆ, ಆದರೆ ಅದನ್ನು
ಒಬ್ಬರ ಹೆಸರಲ್ಲಿ 2-3 ಮೀಟರ್ ಇರುವಂಥ ಪ್ರಕರಣಗಳಿದೆ, ಅದನ್ನು ಪತ್ತೆ ಹಚ್ಚುವಂಥದ್ದು ವಿಚಾರ ಇರ್ಬೋದು, ಅಥವಾ ಹೊರ ರಾಜ್ಯದವರು ಈ ಒಂದು ಯೋಜನೆಯನ್ನು ಪಡೆದುಕೊಳ್ತಾ ಇದ್ದಾರೆ ಅನ್ನುವಂಥದ್ದು ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅವರು ಇವತ್ತು ಪ್ರಸ್ತಾಪವನ್ನು ಮಾಡಿದ್ದಾರೆ. ಈ ಎಲ್ಲ ಕಾರಣಗಳಿಂದಾಗಿ ಆ ಯೋಜನೆಗಳಿಗೆ ಇರುವಂಥ ಫಲಾನುಭವಿಗಳು ಯಾರಿದ್ದಾರೆ ಅವರ ಅರ್ಹತೆಯನ್ನು ಪರಿಶೀಲನೆಯನ್ನು ಮಾಡೋದಕ್ಕೆ ಸರ್ಕಾರ ಹೊರಟಿದೆ ಅಂತ ಅನಿಸುತ್ತೆ. ಹಾಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿಯೂ ಕೂಡ ಸತ್ತಂಥವರ ಹೆಸರಲ್ಲಿಯೂ ಕೂಡ ಅವರ ಅಕೌಂಟ್ಗೆ ಹಣ ಹೋಗ್ತಾ ಇದೆ ಅನ್ನುವಂಥದ್ದು ಚರ್ಚೆಯಲ್ಲಿದೆ. ಆ ರೀತಿಯ ಖಾತೆಗಳು ಯಾವ್ಯಾವುದು, ಆ ರೀತಿಯಾಗಿ ಹಣವನ್ನು ಯಾರ್ಯಾರು ಪಡ್ಕೊಳ್ತಾ ಇದ್ದಾರೆ ಅದನ್ನು ಪತ್ತೆ ಹಚ್ಚಿ ಅರ್ಹರಿಗೆ ಮಾತ್ರ ಈ ಯೋಜನೆ ತಲುಪುವ ಹಾಗೆ ನೋಡಿಕೊಳ್ಳೋದಕ್ಕೆ ಸರ್ಕಾರ ಒಂದಿಷ್ಟು ಬದಲಾವಣೆಯನ್ನು ಮಾಡೋದಕ್ಕೆ ಈ ಒಂದು ಯೋಜನೆಯ ಫಲಾನುಭವಿಗಳ ಪರಿಷ್ಕರಣೆಯನ್ನು ಅಥವಾ ಅವರಿಗೆ ಸಂಬಂಧಪಟ್ಟಂತೆ KYC ಮಾಡುವಂಥ ಒಂದು ನಿರ್ಧಾರವನ್ನು ಸರ್ಕಾರ ತೆಗೆದುಕೊಳ್ಳುವಂಥ ಸಾಧ್ಯತೆಗಳು ದಟ್ಟವಾಗಿರುವಂಥದ್ದು. ಧನುಶ್ರೀ ಪೂಜಾರಿ. ಕಾರ್ತಿಕ್, ಒಂದ್ ಕಡೆ ಗೃಹ ಜ್ಯೋತಿ ಬಗ್ಗೆ ಕೂಡ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾ ಹೇಳ್ತಾ ಹೋಗ್ತಾರೆ, ಒಬ್ಬರ ಹೆಸರಲ್ಲಿ 5-6 ಮೀಟರ್ ಇರುತ್ತೆ ಅಂತ. ಹಾಗಾದ್ರೆ ಅದ್ರ ಜೊತೆಗೆ ಗೃಹ ಲಕ್ಷ್ಮಿ ಹಣವೂ ಕೂಡ ಸತ್ತವರ ಹೆಸರಲ್ಲಿ ಕೂಡ ದುಡ್ಡು ಬರ್ತಾ ಇದೆ, ಅದನ್ನ ಕುಟುಂಬದವರು ಪಡ್ಕೊಳ್ತಿದ್ದಾರೆ ಅಂತ. ಒಂದ್ ರೀತಿ ಒಳ್ಳೆಯ ಬೆಳವಣಿಗೆ, ಒಳ್ಳೆಯ ನಿರ್ಧಾರ ಪರಿಷ್ಕರಣೆ ಆದ್ರೆ ಅಂತಾನೆ ಹೇಳಬಹುದಲ್ವಾ? ನಿಶ್ಚಿತವಾಗಿ ಯಾವುದೇ ಒಂದು ಯೋಜನೆ ಆ ಒಂದು ಯೋಜನೆಯ ಉದ್ದೇಶ ಈಡೇರಬೇಕು ಅಂತಂದರೆ ಅರ್ಹರಿಗೆ ಮಾತ್ರ ತಲುಪಬೇಕು. ಆದರೆ ಈ ರೀತಿಯ ಯೋಜನೆಗಳಲ್ಲಿ ದುರುಪಯೋಗವೂ ಕೂಡ ಅಷ್ಟೇ ಪ್ರಮಾಣದಲ್ಲಿ ಆಗುತ್ತೆ. ಆ ರೀತಿಯ ದುರುಪಯೋಗ ಆಗ್ತಾ ಇದೆ ಅನ್ನುವಂಥದ್ದು ಸರ್ಕಾರಕ್ಕೆ ಅನುಮಾನ ಬಂದಂತೆ ಕಾಣಿಸ್ತಿದೆ. ಆದರೆ ಇದು ತೀರಾ ವಿಳಂಬ ಆಯಿತು ಅನ್ಸಂತೆ. ಯಾಕಂದರೆ ಈ ಯೋಜನೆ ಜಾರಿಯಾಗಿ 3 ವರ್ಷಗಳು ಕಳೆದು ಹೋಗಿದೆ. ಈ ಹಿಂದೆಯೇ ಅವರು ಅದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾಗಿತ್ತು. ಜೊತೆಗೆ ಪ್ರತ್ಯೇಕವಾಗಿ ಗ್ಯಾರಂಟಿ ಯೋಜನೆಗೆ ಸಂಬಂಧಪಟ್ಟಂತೆ ಪ್ರಚಾರ ಸಮಿತಿಯೂ ಕೂಡ ಇದೆ. ಈ ಒಂದು ಸಮಿತಿಗೂ ಕೂಡ ಸಾಕಷ್ಟು ಹಣವನ್ನು ವೆಚ್ಚ ಮಾಡಲಾಗುತ್ತೆ. ಇಂಥ ಒಂದು ಸಂದರ್ಭದಲ್ಲಿ ಆ ಒಂದು ಕಮಿಟಿಯ ಕೆಲಸ ಏನು ಅನ್ನುವಂಥ ಪ್ರಶ್ನೆಗಳು ಕೂಡ ಸಹಜವಾಗಿ ಉದ್ಭವ ಆಗುತ್ತೆ. ಇವತ್ತು DK ಶಿವಕುಮಾರ್ ಅವರು ಏನು ಇವತ್ತು ಹೇಳಿದಾರಲ್ಲ, ಪರಿಷ್ಕರಣೆಯನ್ನು ಮಾಡ್ತೇವೆ ಅನ್ನುವಂಥ ಒಂದು ಅರ್ಥದಲ್ಲಿ ಮಾತನಾಡಿದಾರಲ್ಲ, ಅದನ್ನು ಭಾಳ ಹಿಂದೆಯೇ ಸರ್ಕಾರ ಮಾಡಬೇಕಾಗಿತ್ತು. ಅರ್ಹರಿಗೆ ಮಾತ್ರ ಯೋಜನೆ ತಲುಪುವ ಹಾಗೆ ನೋಡ್ಕೊಳ್ಬೇಕಾಗಿತ್ತು. ಈಗಲಾದರೂ ಸರ್ಕಾರ ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇದೆ. DK ಶಿವಕುಮಾರ್ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾಳ ಹಿಂದೆಯೂ ಕೂಡ ಅವರು ಹೇಳ್ತಾ ಇದ್ರು, ಗ್ಯಾರಂಟಿ ಯೋಜನೆಗಳನ್ನು ಅರ್ಹರಲ್ಲದೆ ಇರತಕ್ಕಂಥವರು ಅಂದರೆ ಟ್ಯಾಕ್ಸ್ ಪೇಯರ್ಸು ಕೂಡ ಇದನ್ನು ಪಡೆದುಕೊಳ್ತಾ ಇದ್ದಾರೆ ಅನ್ನುವಂಥದ್ದನ್ನು ಅವರು ಬಹಳಷ್ಟು ಬಾರಿ ಹೇಳ್ತಾ ಇದ್ರು. ಇವತ್ತು ಅವರು ಪ್ರಸ್ತಾಪಿಸಿರುವಂಥ ವಿಚಾರವನ್ನು ಗಮನಿಸ್ತಾ ಹೋದರೆ ಸರ್ಕಾರ ಬಹುತೇಕವಾಗಿ ಈ ಯೋಜನೆಯ ಫಲಾನುಭವಿಗಳು ಯಾರಿದ್ದಾರೆ ಅವರನ್ನು KYC ಮಾಡುವಂತಿರ್ಬೋದು, ಜೊತೆಗೆ ಅವರಲ್ಲಿ ಯಾರು ಅರ್ಹರಿಲ್ಲ ಅವರನ್ನು ಹೊರಹಾಕುವಂಥ ಕೆಲಸವನ್ನು ಕೂಡ ಮಾಡೋದಕ್ಕೆ ನಿರ್ಧಾರವನ್ನು ತೆಗೆದುಕೊಂಡಂತೆ ಕಾಣಿಸ್ತಾ ಇದೆ. ಜೊತೆಗೆ ಈಗಾಗಲೇ ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಆಕ್ಷೇಪಣೆಗಳಿರುವಂಥದ್ದು ಏನಪ್ಪ ಅಂತಂದರೆ, ಗೃಹಲಕ್ಷ್ಮಿ ಯೋಜನೆಯನ್ನು ಸತ್ತವರ ಖಾತೆಗೂ ಕೂಡ ಹೋಗ್ತಾ ಇದೆ, ಅದನ್ನು ಅವರ ಕುಟುಂಬಸ್ಥರು ಪಡ್ಕೊಳ್ತಾ ಇದ್ದಾರೆ. ಜೊತೆಗೆ ಒಂದು ಕುಟುಂಬಕ್ಕೆ ಒಂದು BPL ಕಾರ್ಡ್ಗೆ ಒಬ್ಬರಿಗೆ ಅಂತ ಇತ್ತು. ಆದರೆ ಈ ಒಂದು ಯೋಜನೆಗೋಸ್ಕರವಾಗಿಯೇ ಬಹುತೇಕ ಜನ ಹೆಚ್ಚುವರಿ BPL ಕಾರ್ಡ್ಗಳನ್ನು ಕೂಡ ಪಡೆದುಕೊಂಡಿದ್ದಾರೆ. BPLನ ಅರ್ಹತೆ ಇಲ್ಲದಿರತಕ್ಕಂಥವರಿಗೂ ಕೂಡ BPL ಕಾರ್ಡ್ ಇರುವಂಥ ಕಾರಣಕ್ಕಾಗಿ ಯೋಜನೆ ಲಾಭ ತಲುಪ್ತಾ ಇದೆ ಅನ್ನುವಂಥದ್ದು ಕೂಡ ಆಕ್ಷೇಪಣೆ ಇದೆ. ಈ ಎಲ್ಲ ಕಾರಣಕ್ಕಾಗಿ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಬದಲಾವಣೆಯನ್ನು ಮಾಡುವಂಥದ್ದು, ಯಾರು ಅರ್ಹರಿಲ್ಲ ಅವರನ್ನ ಈ ಒಂದು ಯೋಜನೆಯಿಂದ ಹೊರಗಿಡುವಂಥ ಕೆಲಸವನ್ನು ಸರ್ಕಾರ ಮಾಡೋದಕ್ಕೆ ಹೊರಟಿದೆ ಅಂತ ಅನ್ಸುತ್ತೆ. ಧನುಶ್ರೀ ಪೂಜಾರಿ. ಥ್ಯಾಂಕ್ ಯು ಕಾರ್ತಿಕ್, ತಮ್ಮೆಲ್ಲ ಮಾಹಿತಿಗಾಗಿ. ಮೊದಲ ಹಂತದ ಸಚಿವರಿಂದ ಪ್ರಮಾಣ ವಚನ ಸ್ವೀಕಾರ ಆಯಿತು. ಇದೀಗ ಖಾತೆ ಹಂಚಿಕೆಯ ಕಸರತ್ತು ಶುರುವಾಗಿ ಹೋಗ್ಬಿಟ್ಟಿದೆ. ಈಗ ಖಾತೆ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಸ್ಪರ ವಾಕ್ಸಮರಗಳು ಪಕ್ಷದ ಒಳಗಡೆ ನಡೀತಾ ಇದೆ. ಪ್ರಮಾಣ ವಚನ ಸ್ವೀಕಾರ ಆಯಿತು. ಈಗ ನನಗೆ ಇಂಥದ್ದೇ ಖಾತೆ ಬೇಕು, ನಾನು ಇಂಥದ್ದೇ ಸಚಿವರಾಗ್ತೀನಿ ಅಂತ ಹೇಳಿಕೊಂಡು ಜಗಳಗಳು ಶುರುವಾಗ್ಬಿಟ್ಟಿದೆ. ಹೊತ್ತು ಮುಳುಗುದ್ರ ಒಳಗಡೆ ಖಾತೆ ಹಂಚಿಕೆ ಮಾಡೇ ಮಾಡ್ತೀವಿ ಅಂತ ಹೇಳ್ಕೊಂಡು CM DK ಶಿವಕುಮಾರ್ ಅವರು ಹೇಳಿದ್ದಾರೆ. ಖಾತೆ ಹಂಚಿಕೆ ವಿಚಾರದಲ್ಲಿ ಹಿರಿಯ ಸಚಿವರು ಬಿಗಿ ಪಟ್ಟು ಹಿಡಿದಿದ್ದಾರೆ. ನಾವು ಹಿರಿಯರು, ಸಾಕಷ್ಟು ಅನುಭವ ಇದೆ, ನನಗೆ ಈ ಥರ ಮಾತು ಕೊಟ್ಟಿದ್ರಿ, ನಂಗೆ ಇಂಥದ್ದೇ ಖಾತೆ ಬೇಕು ಅಂತ ಹೇಳ್ಕೊಂಡು ಪಟ್ಟು ಹಿಡಿತಾ ಇದ್ದಾರೆ. ಬೆಂಗಳೂರು ನಗರಾಭಿವೃದ್ಧಿಗೆ ರಾಮಲಿಂಗಾರೆಡ್ಡಿ ಪಟ್ಟು ಹಿಡಿದ್ರೆ, ಕಂದಾಯ ಖಾತೆಗಾಗಿ ಕೃಷ್ಣ ಭೈರೇಗೌಡರಿಂದಲೂ ಕೂಡ ಪಟ್ಟು ಹಿಡಿಯಲಾಗ್ತಾ ಇದೆ. ನಮಗೆ ಪ್ರಬಲ ಖಾತೆಯೇ ಬೇಕೇ ಬೇಕು ಅಂತ ಹೇಳ್ಕೊಂಡು ಹಿರಿಯರು ಪಟ್ಟು ಹಿಡಿದಿದ್ದಾರೆ. ಎಲ್ಲ ವಿಚಾರಗಳ ಬಗ್ಗೆ ಪಕ್ಷವೇ ನಿರ್ಧಾರ ಮಾಡುತ್ತೆ ಅಂತ CM DK ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. I have given an opportunity to give them 15 days time to submit their report.